ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಜೊತೆಗೆ ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದಾಗಿ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಜಾತಕದಲ್ಲಿರುವಂತಹ ಕೆಲವೊಂದಿಷ್ಟು ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬಹುದು. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಪ್ರತಿ ವಾರದಂತೆ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ವೀಕ್ಷಕರಿಗೆ ಒಂದೊಳ್ಳೆ ಮಾತನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇ ಚಾತ್ಮವಿತಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಕು. ಈ ಒಂದು ವಾರ ಪ್ರಾರಂಭ ಮಾಡೋ ಮುನ್ನ ಈ ಹೊತ್ತಿನ ಒಂದು ಒಳ್ಳೆಯ ಮಾತು, ಸ್ಫೂರ್ತಿದಾಯಕವಾದ ಮಾತು ಯಾವುದು ಗಮನಿಸಿ. ಡಿ ವಿ ಜಿಯವರ ಒಂದು ವಿಶೇಷವಾದ ಕಗ್ಗ. ಹೊನ್ನೆಂದು ಜಗದಿ ನೀಂ ಕೈಗೆ ಕೊಂಡುದನು ವಿಧಿ ಮಣ್ಣೆನ್ನುವನು, ಅವನವರ ಮಣ್ಣೆನ್ನುವೆ ನೀನು, ಭಿನ್ನ ಮಿಂತಿರೆ ವಸ್ತು ಮೌಲ್ಯಗಳ ಗಣನೆಯೀ ಪುಣ್ಯಕ್ಕೆ ಗತಿಯಂತೂ ಮಂಕುತಿಮ್ಮ ಅಂತ. ನಾವು ಯಾವುದನ್ನು ತುಂಬ ಅದರಿಂದ ಉಪಕಾರವಾಗುತ್ತೆ, ಅದೇ ನಮ್ಮ ಪಾಲಿನ ಬಂಗಾರ ಅಂತ ಅಂದ್ಕೊಳ್ತೀವೋ ಅದನ್ನು ವಿಧಿ ಮಣ್ಣು ಮಾಡಿಬಿಡುತ್ತಂತೆ. ಯಾವುದನ್ನು ನಾವು ಮಣ್ಣು ಅಂದ್ಕೊಳ್ತೀವೋ ವಿಧಿ ಅದನ್ನು ಹೊನ್ನು ಮಾಡಿಬಿಡುತ್ತೆ. ಹೀಗಿರುವಾಗ ವಿಧಿಯ ಲೆಕ್ಕಾಚಾರ ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ಳೋದು ಇದನ್ನು ಸೂಚಿಸ್ತಾ ಇದೆ. ಮೊನ್ನೆ ನಡೆದಂತಹ ಘಟನೆ, ಪಾಪ ಎಷ್ಟೋ ಜನ ಒಂದು ಏನೋ ಕನಸಿಟ್ಕೊಂಡು ಹೊಸದ ಆಸೆಗಳನ್ನ ಇಟ್ಕೊಂಡು ಪಾಪ ಫ್ಲೈಟನ್ನು ಹತ್ತಿದ್ರು. ಹೊನ್ನು ಅಂತ ಅಂದ್ಕೊಂಡ್ರು, ವಿಧಿ ಮಣ್ಣಾಗಿಸ್ಬಿಡ್ತು. ಆಕೆ ಯಾರೋ ಒಬ್ಬಾಕೆ ಉಳಿದ್ರಂತೆ. ಆಕೆ ಟ್ರಾಫಿಕ್ ಜಾಮಿಂದಾಗಿ ಯಾವುದನ್ನು ಹೊನ್ನು ಅಂದ್ಕೊಂಡು ಆಕೆ ಹೊರಟಿದ್ಲೋ, ಜನರನ್ನೆಲ್ಲ ಶಪಿಸ್ಕೊಂಡು ಆ ಟ್ರಾಫಿಕ್ ಜಾಮಲ್ಲಿ ನಾನು ಹೋಗೋಕ್ಕಾಗಲಿಲ್ಲ ಅಂತ. ಕೊನೆಗೆ ಅದೇ ಆಕೆಗೆ ವರವಾಗೋಯ್ತು. ಯಾವುದನ್ನು ನಾವು ಹೊನ್ನು ಅಂದ್ಕೊಳ್ತೀವೋ ಅದನ್ನು ವಿಧಿ ಮಣ್ಣಾಗಿಸುತ್ತೆ. ನಾವು ಯಾವುದನ್ನು ನೋಡಿ, ಆಕೆ ಆ ಟ್ರಾಫಿಕ್ ಜಾಮನ್ನು ಶಪಿಸಿದ್ಲು, ಮಣ್ಣು ಅಂದ್ಕೊಂಡ್ಲು, ಆದರೆ ಅದೇ ವರವಾಗೋಯ್ತು. ಹೀಗೆ ನಮ್ಮ ಬದುಕಿನಲ್ಲಿ ಎಷ್ಟೋ ಘಟನೆಗಳು ನಡೆಯುತ್ತೆ. ನಾವು ಯಾವುದೋ ಒಂದು ಅಪೇಕ್ಷೆ ಮಾಡ್ತೀವಿ, ಅದರಿಂದ ನಮಗೆ ಅತೀವವಾದ ನೋವು ಅಥವಾ ಇನ್ನೇನೋ ಒಂದು ವ್ಯಥೆ ಉಂಟಾಗುತ್ತೆ, ಅಥವಾ ಅದು ಪ್ರಯೋಜನಕ್ಕೆ ಬರದೆ ಹೋಗ್ಬಿಡುತ್ತೆ. ಆದರೆ ಯಾವುದರಲ್ಲಿ ಪ್ರಯೋಜನವಿಲ್ಲ ಅಂತ ನಾವು ಅಂದ್ಕೊಳ್ತೀವಿ, ಅದು ನಮ್ಮ ಪಾಲಿಗೆ ವರವಾಗಿಬಿಟ್ಟಿರುತ್ತೆ. ಎಷ್ಟೋ ಬಾರಿ ಕೆಲಸದಲ್ಲೂ ಹೀಗಾಗುತ್ತೆ. ಯಾವುದೋ ಕೆಲಸ ನಿಮ್ಗೆ ಇಷ್ಟವಿಲ್ಲದ ಕೆಲಸ ಸೇರ್ಕೊಂಡ್ಬಿಟ್ಟಿರ್ತಾರೆ, ಆದರೆ ಅಲ್ಲಿ ಒಂದು ವಿಶೇಷವಾದ ಅನುಕೂಲಗಳು ಉಂಟಾಗ್ಬಿಡುತ್ತೆ. ತುಂಬ ಅಪೇಕ್ಷೆ ಪಟ್ಟು ಒಂದು ಕೆಲಸಕ್ಕೆ ಸೇರ್ಕೊಳ್ತೀವಿ, ಅಲ್ಲಿ ಇಲ್ಲದ ತಕರಾರುಗಳು ಮತ್ತು ಇನ್ನೇನೋ ಒಂದು ಸಮಸ್ಯೆಗಳು ಶುರುವಾಗ್ಬಿಡುತ್ತೆ. ಎಲ್ಲ ಕಡೆಗೆ ಇದು ಒಂದೊಂದು ಸಲ ಅನ್ವಯ ಆಗುತ್ತೆ. ಹೀಗಾಗಿ ಡಿ ವಿ ಜಿಯವರೇ ಹೇಳ್ತಾರಲ್ಲ, ಸಿದ್ಧವಿರು ಎಲ್ಲ ಕಮ್ಮಂತ. ಹಾಗಾಗಿ ನಾವು ಎಲ್ಲದಕ್ಕೆ ಸಿದ್ಧ ಇರಬೇಕಾಗುತ್ತೆ. ಭಗವಂತ ಇನ್ನೊಂದು ಕಗ್ಗ ಬಹಳ ವಿಶೇಷವಾದಿದೆಯಲ್ಲ, ಏನು ಬೇಡುವುದ ನೀವನೀಶ್ವರನೆಂಬ ನಚ್ಚಿಲ್ಲ, ಬೇಡಲು ಒಳಿತಾವುದೆಂಬುದರ ಅರಿವೂ ಇಲ್ಲ. ಯಾವುದನ್ನು ಕೇಳ್ಕೊಳ್ಳಿ ಅನ್ನೋ ಅರಿವು ನಮಗಿರಲ್ಲ. ಕೂಡಿ ಬಂದುವುದನ್ನೇ ನೀನು ಅವನಿಚ್ಛೆ ಅಂತೇಳಿ ಅದು ಏನೋ ನಮ್ಮ ಬದುಕಿಗೆ ತಂದುಕೊಡ್ತಾನೆ. ಅದು ನಿಜವಾಗಿ ನಮ್ಮ ಪಾಲಿಗೆ ಸಂತೋಷದಾಯಕವಾಗಿರುತ್ತೆ. ನಾವು ಕಂಡುಕೊಳ್ಬೇಕು, ಅಂತಹ ದೃಷ್ಟಿ ನಮಗೆ ಬೇಕಾಗುತ್ತೆ. ಅದನ್ನು ಸೂಚಿಸ್ತಾ ಇದೆ ಒಂದು ಸುಭಾಷಿತ. ಸರಿ ಶಾಸ್ತ್ರಿಗಳೇ, ಒಂದೊಳ್ಳೆ ಮಾತನ್ನ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಈಗ ಇಡೀ ವಾರ ಏನೆಲ್ಲ ವಿಶೇಷತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಬಹುದು. ಈ ವಾರ ಏನು ವಿಶೇಷ ಅನ್ನೋದು ಗಮನಿಸೋಣ. ಈ ವಾರದಲ್ಲಿ ನಾವು ಸಾಮಾನ್ಯವಾಗಿ ಈ ದಿವಸದ ಒಂದು ಪರಿವರ್ತನೆಯನ್ನು ಗಮನಿಸ್ತೀವಿ. ಸೂರ್ಯ ಅವನ ಒಂದು ಸಂಕ್ರಮಣವನ್ನು, ಮಿಥುನ ಸಂಕ್ರಮಣವನ್ನು ಮಾಡ್ತಾನೆ. ತುಂಬ ವಿಶೇಷವಾದದ್ದಿದು ಸೂರ್ಯ ಸಂಕ್ರಮಣ. ಅದು ಇಷ್ಟು ದಿವಸ ಶತ್ರುಕ್ಷೇತ್ರದಲ್ಲಿದ್ದ, ಅಂದರೆ ಶುಕ್ರನ ಮನೆಯಲ್ಲಿದ್ದ. ಈಗ ಆತ ಮಿತ್ರನ ಮನೆಗೆ, ಅತ್ಯಂತ ಆಪ್ತ ಮಿತ್ರ ಬುಧನ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ. ತುಂಬ ವಿಶೇಷವಾದ ಫಲಗಳನ್ನು ಸೂರ್ಯ ಪ್ರಾರಂಭದಲ್ಲೇ ದಿನಕರ ರುಧಿರವು ಪ್ರವೇಶ ಕಾಲೇ ಗುರು ಭೃಗುಜೌ ಭವನಸ್ಯ ಮಧ್ಯ ಯಾತವು. ಯಾವಾಗ ಗ್ರಹದ ಕಾಲ, ಫಲದ ಕಾಲ ಯಾವಾಗ, ವಸಂತ ಮಾಸ ಬರಬೇಕು, ಮಾವಿನ ಹಣ್ಣು ಸಿಗಬೇಕು ಅಂದರೆ, ಅದೇ ರೀತಿಯಲ್ಲಿ ಸೂರ್ಯ ಫಲ ಕೊಡಬೇಕು ಅಂದರೆ ಯಾವಾಗ ಅಂತಂದರೆ ದಿನಕರ ರುಧಿರವು ಪ್ರವೇಶ ಕಾಲೇ. ಕುಜ ಮತ್ತು ರವಿ ಪ್ರವೇಶವಾಗ್ತಾ ಇದ್ದ ಹಾಗೇ ಅವರು ಫಲ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಸೂರ್ಯನಿಂದ ಉತ್ಕೃಷ್ಟವಾದ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಅದನ್ನು ನಾವೀಗ ವಾರ ಭವಿಷ್ಯದಲ್ಲಿ ಗಮನಿಸೋಣ. ಅಂದರೆ ಇಡೀ ವಾರದ ಹೇಗಿರ್ತದೆ, ಸೂರ್ಯ ಫಲಗಳೇನು ಅನ್ನೋದನ್ನೆಲ್ಲ ನೋಡ್ತಾ ಹೋಗೋಣ. ಅಂತೂ ಈ ವಾರದಲ್ಲಿ ನಾವು ಮುಖ್ಯವಾಗಿ ಗಮನಿಸೋದು ಇದೊಂದು ದಿನವನ್ನು. ಸರಿ ಶಾಸ್ತ್ರಿಗಳೇ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.